ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆಟ ಮುಗಿಸ್ತೀನಿ ಎಂದ ಡಿಕೆ ಆಪ್ತರ ಎದುರು ಡೆಲ್ಲಿ ವಿಸಿಟ್ ಬೆನ್ನಲ್ಲೇ ಹೇಳಿದ್ದೇನು ಬಂಡೆ. ರಾಜ್ಯ ಕೈಪಾಳ್ಯದಲ್ಲಿ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಡಿಕೆ ಸುರೇಶ್ ಹಾಗೆ ಮಾಗಡಿ ಬಾಲಕೃಷ್ಣ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್ ಒಂದನ್ನು ಕೊಟ್ಟಿದ್ದಾರೆ. ಮತ್ತೆ ಸಂಪುಟ ಸರ್ಜರಿ ಸಿಎಂ ಕುರ್ಚಿ ಅಂತ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಖರ್ಗೆ ಅವರ ಎದುರು 1 ಗಂಟೆ ಕೂತು ಬಂದಿರುವಂತಹ ಡಿಕೆ ಕೊಟ್ಟಿರೋ ಆಪ್ಷನ್ಸ್ ಏನೇನು? ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಏನು ಮಾಡ್ತಾರೆ? ಸಿದ್ದರಾಮಯ್ಯನವ್ರಿಗೆ ಸಂಪುಟ ಸರ್ಜರಿ ಶಾಕ್ ಎದುರಾದ ಬೆನ್ನಲ್ಲೇ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ಮಾತಾಡಿದ್ದೆ ಕೆಲವು ನಿಮಿಷಗಳು ಅನ್ನೋದು ಬಂತು. ನಿನ್ನೆ ಅರ್ಧ ಗಂಟೆ ಅವ್ರು ಮೀಟಿಂಗ್ ಮಾಡಕ್ ಸಿಕ್ಕೇ ಇಲ್ಲ ಅಂತ. ಮತ್ತೆ ಸಂಪುಟ ಸರ್ಜರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗಿಲ್ಲ, ಖರ್ಗೆ ಅವ್ರ ಜೊತೆ ಮಾತಾಡಿ ಅಂತ ಕಳಿಸಿದ್ದು ಬಿಟ್ರೆ ರಾಹುಲ್ ಗಾಂಧಿ ಅವರು ಯಾವುದೇ ಬಗೆಯಲ್ಲೂ ಸಿಗ್ನಲ್ಲು ಕೊಟ್ಟಿಲ್ಲ, ಮುದ್ರೆನೂ ಒತ್ತಿಲ್ಲ ಅನ್ನೋದು ಖಚಿತ ಆಯಿತು. ನಿನ್ನೆಗದು ಖಚಿತ ಆಯಿತು. ಖರ್ಗೆ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದು ಯಾರು ಹೇಳಿದ್ದು ನಿಮಗೆ? ಮೀಡಿಯಾದವರು ಮುಂದೆ ಹೋಗಿ ಸಿದ್ದರಾಮಯ್ಯನವ್ರಿಗೆ ಸಂಪುಟ ಸರ್ಜರಿ ಕ್ಲಿಯರ್ ಅಂತ ಹೇಳಿದವರು ಯಾರು ಅನ್ನುವಂಥ ವಿಚಾರ ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಖರ್ಗೆ ಅವರು ಸಿಟ್ಟು ಮಾಡ್ಕೊಂಡಿದ್ರು. ಆಮೇಲೆ ನಿನ್ನೆ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಗುತ್ತೆ. ಸಿ ಎಮ್ಮು ಮೀಟ್ ಆದರು, ಡಿ ಸಿ ಎಮ್ಮು ಮೀಟ್ ಆದರು. ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕಡಿಮೆ 1 ಗಂಟೆ 40-45 ನಿಮಿಷ ಖರ್ಗೆ ಅವ್ರ ಜೊತೆಗೆ ಎಲ್ಲ ಕ್ಲಾರಿಟಿಯನ್ನು ಕೇಳ್ಕೊಂಡು ಮಾತಾಡಿದ್ದಾರೆ. ಮತ್ತು ಆಪ್ತರ ಬಳಿ ಏನು ಹೇಳಿದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ನೋಡಿ. ಖರ್ಗೆಯವರ ಬಳಿ ಅವರು ಈ ನಾಯಕತ್ವದ ವಿಷಯದಲ್ಲಿ ಕ್ಲಾರಿಟಿ ಬೇಕೇ ಬೇಕು ಅಂತ ಕಡ್ಡಿ ತುಂಡು ಮಾಡ್ದಂಗೆ ಇಟ್ಟಿರೋದು. ಅಂದರೆ ಸಂಪುಟ ಸರ್ಜರಿ ಅಂತಿದ್ದಾರಲ್ಲ, ಯಾಕೆ ಮಾಡಬೇಕು ಸಂಪುಟ ಸರ್ಜರಿ? ಈಗ ಮಾತು ಕೊಟ್ಟಂತೆ ನಡೆಯೋದಾದರೆ ಸಂಪುಟ ಸರ್ಜರಿ ಎಲ್ಲ ಬೇರೆನೇ ಆಗಬೇಕಲ್ವಾ ಅನ್ನೋದನ್ನು ನೇರವಾಗಿ ಮಂಡಿಸಿದ್ದಾರೆ ಡಿ ಕೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿರೋ ಆಪ್ಷನ್ ಆಯಿತು, ನೀವು ನವೆಂಬರ್-ಡಿಸೆಂಬರ್ ಟೈಮೇ ತಗೊಳ್ಳಿ, ನವೆಂಬರಲ್ಲಿ ಕ್ರಾಂತಿ, ಡಿಸೆಂಬರಲ್ಲಿ ಬೆಳಗಾವಿ ಅಧಿವೇಶನದ ಒಳಗಡೆನೇ ಆಗಿಬಿಡುತ್ತೆ ಅಂತ ಹೇಳಲಾಗ್ತಿತ್ತಲ್ವ ಚರ್ಚೆ. ಅವ್ರು ಹೇಳ್ತಿರೋದು ಆಯಿತು, ನೀವು ನವೆಂಬರ್-ಡಿಸೆಂಬರಲ್ಲಿ ಸಂಪುಟ ಸರ್ಜರಿ ಮಾಡಲೇಬೇಕು ಅಂದರೆ 2 ಖಾಲಿ ಇದೆಯಲ್ಲ ಅದನ್ನು ಭರ್ತಿ ಮಾಡಿ. ಅಂದರೆ ಇವರು ನಾಗೇಂದ್ರ ಮತ್ತು ರಾಜಣ್ಣ ಅವರನ್ನು ತೆಗೆದುಹಾಕಿರೋದು, ಆ ಜಾಗಕ್ಕೆ ಭರ್ತಿ ಮಾಡಿ. ಗಿರ್ಜರಿ ಇಲ್ಲ, ಖಾಲಿ ಇರೋದನ್ನು ಭರ್ತಿ ಮಾಡಿ. ಅದಕ್ಕೆ ನಂದು ಯಾವ ಆಕ್ಷೇಪ ಇಲ್ಲ, ಸದ್ಯಕ್ಕೆ ಅದನ್ನು ಮಾಡೋಣ ಅಂದರೆ ಅವರು ಆಪ್ಷನ್ಸ್ ಕೊಡ್ತಿರೋದು. ಈಗ ಕಾಯಬೇಕಲ್ಲ. ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಖರ್ಗೆ ಅವರು ಕೂತ್ಕೊಂಡು ನವೆಂಬರ್ ಎಂಡಿಗೆ 2ನೇ ಮೀಟಿಂಗ್ ಮಾಡ್ತಾರಂತೆ ಕರ್ನಾಟಕ ನಾಯಕತ್ವದ ವಿಚಾರದಲ್ಲಿ. ಅದು ಬಹುತೇಕ ಅಂತಿಮ ಮೀಟಿಂಗ್ ಆಗಿರಬಹುದು ಅನ್ನೋದು ಈಗ ಸಿಗ್ತಿರುವಂಥ ಲೇಟೆಸ್ಟ್ ಅಪ್ಡೇಟು. ಖರ್ಗೆ ಅವರೇ ಹೇಳಿ ಕಳಿಸಿದ್ದಾರೆ, ಅವತ್ತು ಬಹುತೇಕ ಎಲ್ಲ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ. ಆ ಮೀಟಿಂಗ್ ಆಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ನಿರ್ಧಾರ ತಗೊಳ್ಬೇಕೀಗ. ಮೀಟಿಂಗಲ್ಲಿ ಸೋನಿಯಾ ಗಾಂಧಿ ಅವರು ಇರಲ್ಲ, ಬಟ್ ಸೋನಿಯಾ ಬಳಿಗೆ ಈ ವಿಷಯ ಹೋಗ್ತಿದೆ. ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ, ರಾಹುಲ್ ಗಾಂಧಿ ಅವರ ಅಭಿಪ್ರಾಯದ ಮೂಲಕ ಇದನ್ನು ಫೈನಲ್ ಮಾಡಲಾಗತ್ತೆ ಅಂತ ಮತ್ತೆ ರಾಹುಲ್ ಅಂಗಳಕ್ಕೆ ಜೆಂಡನ್ನು ಹಾಕಿದ್ದಾರೆ. ಈ ಹೊತ್ತಲ್ಲಿ ಡಿ ಕೆ ಹೇಳಿರೋದಿಷ್ಟೇ, ಸರಿ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ, ಪಕ್ಷದಲ್ಲಿ ಸ್ಥಾನಮಾನ ಬಯಸ್ತಿರೋರಿದ್ದಾರೆ, ಆಕ್ರೋಶ ಅಸಮಾಧಾನ ಎಲ್ಲ ಶುರು ಆಗಬಹುದು. ಅಂದರೆ 2 ಖಾಲಿ ಇರೋದನ್ನು ಭರ್ತಿ ಮಾಡಿ, ನಿಗಮ ಮಂಡಳಿ ಅಂಥದ್ದಕ್ಕೆಲ್ಲ ಬೇಕಾದರೆ ಚಾಲನೆ ಕೊಡಬಹುದು. ಆದರೆ ಸಂಪುಟ ಸರ್ಜರಿ ಮಾತ್ರ ಅದು ಹೇಗಾಗತ್ತೆ, ಅದು ನ್ಯಾಯನ ಅನ್ನೋ ರೀತಿಯಲ್ಲೇ ಅವರು ವಾದ ಮಂಡಿಸಿರೋದು. ಮತ್ತು ಈಗ ಖರ್ಗೆ ಅವರೇ ಹೇಳಿರೋದಿಷ್ಟೇ, ಎಲ್ಲರೂ ಕೂತು, ಈಗ ಇಷ್ಟು ಜನ ನಾಯಕರು ಏನು ಹೇಳಲಾಗಿದೆ, ಎಲ್ಲರೂ ಕೂತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಎದುರಿಗೆ ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ, ಖರ್ಗೆ ಅವರಿಷ್ಟೂ ಜನ ನವೆಂಬರ್ ಎಂಡ್, ಬಹುತೇಕ ನವೆಂಬರ್ ಎಂಡಲ್ಲಿ ಅಂದರೆ ಇನ್ನು 10 ಡೇಸಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಒಮ್ಮತದ ತೀರ್ಮಾನ ಆಗಬೇಕು. ಒಮ್ಮತದ ತೀರ್ಮಾನ ಆದಮೇಲೆ ಸಂಪುಟ ಸರ್ಜರಿಯೋ ಮುಖ್ಯಮಂತ್ರಿ ಬದಲಾವಣೆಯೋ ಅನ್ನೋದು ತೀರ್ಮಾನ ಆಗತ್ತೆ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಹಿಡಿದಿರೋ ಪಟ್ಟಿಗೆ, ಸಿದ್ದರಾಮಯ್ಯನವರು ಉರುಳಿಸಿರೋ ದಾಳಕ್ಕೆ ಸೊಲ್ಯೂಷನ್ ಅಲ್ಲಿ ಸಿಗತ್ತೆ. ಸೊ CM ಚೇಂಜ್ ಬಗ್ಗೆ ಮಾತುಕತೆ ಅಲ್ಲಾಗತ್ತೆ ಅನ್ನುವಂಥ ಸಂದೇಶ ಈಗ ಸಿಕ್ಕಂತಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ತಮ್ಮ ಕಡೆಯಿಂದ ಏನೇನು ಅನ್ನೋದನ್ನು ಹೇಳಿ ಬಂದ್ಬಿಟ್ಟಿದ್ದಾರೆ ಅವರು. KPCC ಅಧ್ಯಕ್ಷ ಕುರ್ಚಿಯ ಬಗ್ಗೆ ಯಾರೂ ಮಾತಾಡಬಾರ್ದು. ಈಗ CM ಕುರ್ಚಿ ವಿಷಯದಲ್ಲಿ ನಾನು ಮಾತಾಡ್ತಿಲ್ಲ,
ಅಥವಾ ಹೈಕಮಾಂಡ್ ಆದೇಶ ಬರೋ ತನಕ ನಾನು ಶಿಸ್ತಿನಿಂದ ನಡ್ಕೊಳ್ತಿದ್ದೀನಿ ಅಂದರೆ ಅಧ್ಯಕ್ಷ ಕುರ್ಚಿಯನ್ನು ಓಪನ್ ಆಗಿ ಈ ರೀತಿ ಮೀಡಿಯಾಗಳಲ್ಲಿ ರಾಜೀನಾಮೆ ಕೊಡ್ತೀರಂತೆ ಅನ್ನೋ ತನಕ ಮಾತಾಡೋ ರೀತಿ ಮಾಡ್ತಿರೋದು ಯಾರೋ ಸುದ್ದಿಗೆ ಬರಬಾರ್ದು ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್. ಒಂದು ಕಡೆ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು 20 ನಿಮಿಷ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು 50 ನಿಮಿಷ, ಸಿದ್ದರಾಮಯ್ಯನವರು 20 ನಿಮಿಷ ಮಾತಾಡಿರೋದು. ಸಂಪುಟ ಸರ್ಜರಿ ಈಗ ಅನಿವಾರ್ಯ ಇಲ್ಲ, ಹೇಗೆ ಅವಕಾಶ ಕೊಡೋದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಅನಿವಾರ್ಯ ಅಂತ ನೀವು ಹೇಳ್ತೀರಿ, ಸರಿ ಸಂಪುಟ ಸರ್ಜರಿ ಮಾಡಿಬಿಟ್ರೆ ಪಕ್ಷದಲ್ಲೆಲ್ಲ ಸರಿ ಹೋಗುತ್ತಾ? ಎರಡೆರಡು ಸಮಸ್ಯೆಗಳು ಬಂದುಬಿಡುತ್ತಲ್ಲ. ಆಗ ಒಂದು, ಈಗಿರೋ ಸಚಿವರನ್ನ ಕೈ ಬಿಡಬೇಕಾಗತ್ತೆ, ಮಿನಿಮಮ್ 12 ಜನರನ್ನ ಹೊರಗಿಟ್ರೆ ಅವರದ್ದು ಬೇರೆ ಬುಸು ಶುರುವಾಗತ್ತೆ, ಬೆಂಕಿ ಹೊತ್ಕೊಳತ್ತಾ. ಮತ್ತೊಂದು ಕಡೆ CM ಕುರ್ಚಿದು ಎರಡೆರಡು, ಈಗಿರೋದು ಒಂದು ಸಂಕಷ್ಟ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತಾಡಿದ್ರು ಹೆಚ್ಚಿಗೆ ಏನು ತಲೆ ಬಿಸಿ ಮಾಡ್ಕೊಳಕ್ ಹೋಗಲ್ಲ, ಆದ್ರೆ ಕೈ ಬಿಟ್ಟರೆ ಅದು ಹೊತ್ಕೊಂಡು ಶುರುವಾಗ್ಬಿಡತ್ತೆ. ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಿತರು ಯಾರು ಇರ್ತಾರಲ್ಲ, CM ಕುರ್ಚಿ ಸಿಗದೇ ಹೋದವರು, ಸಂಪುಟ ಸರ್ಜರಿ ಆಗಿಬಿಟ್ರೆ CM ಕುರ್ಚಿ ಬದಲಾವಣೆ ಇಲ್ಲ ಅಂತ ಆಗತ್ತೆ. ಆಗ ಆ ಬಂಡಾಯದ ಒಂದು ಗುಂಪೇ ರಚನೆ ಆಗ್ಬಿಡ್ಬೋದು, ಅದೆಲ್ಲ ಯೋಚಿಸ್ತಾ ಇದೆ ಹೈಕಮಾಂಡ್. ಹೆಂಗೆ ನೀವು ಸರ್ಜರಿ ಪರಿಹಾರ ಅಂತ ಹೇಳ್ತೀರಿ? ಈಗ ಸರ್ಜರಿ ಮಾಡಿದ್ರೆ ಪರಿಹಾರ ಅಂತ ಅವ್ರು ಮಂಡಿಸ್ತಿರೋದು ಸಿದ್ದರಾಮಯ್ಯ ಅವರು. 12 ಜನ 15 ಜನ ಕೈ ಬಿಡಬೇಕು, ಹೊಸಬರಿಗೆ ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಈಗ 1-2.5 ವರ್ಷ ಆಗ್ತಿರೋದ್ರಿಂದ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರು ಹೇಳ್ತಿರೋದು. ಬಟ್ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತಲ್ಲ ಅನ್ನೋದು ಹೈಕಮಾಂಡ್ ಹೇಳ್ತಿರೋದು. ಸೊ ಸುರ್ಜೇವಾಲಾ ಅವರು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಎದುರದು ಹೋಗುತ್ತೆ. ಚಿದಂಬರಂ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ರಿಪೋರ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಸುರ್ಜೇವಾಲಾ ಅವರು ಅವ್ರಿಗಿರುವಂಥ ಮೂಲಗಳ ಮಾಹಿತಿ ರೆಡಿ ಮಾಡಿದ್ದಾರೆ. ಖರ್ಗೆ ಅವರು ಈ ರೀತಿಯಲ್ಲಿ ಇನ್ಪುಟ್ಸ್ ತಗೊಂಡಿದ್ದಾರೆ. ಈಗಿದು ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಹೋಗುತ್ತೆ, ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಹೋಗುತ್ತೆ. ಸೋನಿಯಾ ಗಾಂಧಿ ಅವರ ಆಶೀರ್ವಾದವಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಪೂರ್ಣವಾಗಿ ಸಿಕ್ಕಿದ್ದಾಗಿದೆ. ರಾಹುಲ್ ಗಾಂಧಿ ಅವರು ನೇರ ಡಿ ಕೆ ಸಿದ್ದರಾಮಯ್ಯನವರ ಎದುರು ಚರ್ಚಿಸಲಿದ್ದಾರೆ. ಈ ವಿಷಯದಲ್ಲಿ ಇಬ್ಬರು ಮುಖಾಮುಖಿಯಾಗಿ ಮಾತನಾಡಬೇಕು ಅನ್ನೋ ರೀತಿ. ಆಗ ನಿರ್ಧಾರ ಆಗತ್ತೆ ನಾಯಕತ್ವದ ವಿಷಯ ಅನ್ನೋದನ್ನ ಈಗ ಹೈಕಮಾಂಡ್ ಖರ್ಗೆ ಅವರು ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ ಬರ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ತರ ಬಳಿ ಹೇಳಿರೋದೇನು, ಇದು ಕೈಪಾಳ್ಯದಿಂದನೇ ಹೊರಗಡೆ ಬರ್ತಿರೋದು, ಡಿ ಕೆ ಕ್ಯಾಂಪಿಂದಾನೇ ಹೊರಗಡೆ ಬರ್ತಿರುವಂಥ ವಿಷಯ ಏನಂದ್ರೆ ನೇರವಾಗಿ ಹೇಳಿಬಿಟ್ಟಿದ್ದಾರಂತೆ ಡಿ ಕೆ ಅವರು. ಅಂದರೆ ಸಿದ್ದರಾಮಯ್ಯ ಬಣದವರು ಆಟ ಶುರು ಮಾಡಿಬಿಟ್ಟಿದ್ದಾರೆ, ಅವರಾಗಿಯೇ ಹೆಜ್ಜೆ ಮುಂದಿಟ್ಟು ಆಟ ಶುರು ಮಾಡಿಬಿಟ್ಟಿದ್ದಾರೆ. ಅಂತ್ಯ ಹಾಡೋದು ಪಕ್ಕ, ಅಂದರೆ ನಾನೇ ಅದಕ್ಕೆ ಅಂತ್ಯ ಹಾಡೋದು ಪಕ್ಕ ಅಂತ ಡಿ ಕೆ ಬ್ರದರ್ಸ್ ಇಬ್ಬರೂ ಕೂಡ ಆಪ್ತರ ಮುಂದೆ ನೇರವಾಗಿ ಹೇಳಿದ್ದಾರಂತೆ. ಡೆಲ್ಲಿ ಬೆಳವಣಿಗೆಗಳ ಬೆನ್ನಲ್ಲೇ ಶುರುವಾಗಿದೆ ಆಟ, ಅವರಿಂದ ಮುಗಿಸ್ತೀವಿ ನಾವು ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜ್ ಈಗ ಸಂಚಲನಕ್ಕೆ ಕಾರಣವಾಗಿದೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವ್ರನ್ನ? ನಾನೇನು ಭೇಟಿ ಮಾಡಿಲ್ಲಪ್ಪ, ನಾನು ಭೇಟಿ ಮಾಡಿಲ್ಲ. ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಸಚಿವ CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೆಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್, ನಡೆಯುತ್ತೆ. ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸೊ ಅದೇನು ತಪ್ಪೇನಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್? ಏನು ಹೇಳಿ? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ? ಎಲ್ಲರೂ ಶಾಸ್ತ್ರ ಇದ್ರೆ ಎಲ್ಲರೂ ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಈ ಕಡೆ ಡಿ ಕೆ ಪರಮಾಪ್ತ ನಾಯಕ ಮಾಗಡಿ ಬಾಲಕೃಷ್ಣ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ. ಸಂಪುಟ ಪುನರ್ರಚನೆ ಬಳಿಕ ಡಿ ಕೆ ಶಿವಕುಮಾರ್ ಅವರು CM ಆಗಬಾರ್ದು ಅಂತಿದ್ಯಾ? ಅಂದ್ರೆ ಸಂಪುಟ ಸರ್ಜರಿ ಪಟ್ಟು ಹಿಡ್ದಿರೋದ್ರಿಂದ ಅನಿವಾರ್ಯತೆ ಇದೆ, ಆಗೇ ಬಿಡತ್ತಪ್ಪ ಅನ್ನೋ ರೀತಿಯಲ್ಲಿ ಏನಾದ್ರು ವಾತಾವರಣ ಕಂಡ್ರೆ ಮಾಡ್ಬಿಡ್ತಾರ ಸರ್ ಅನ್ನೋ ಪ್ರಶ್ನೆಗಳು ಮೀಡಿಯಾದಿಂದ ಬರ್ತೀವಿಯಲ್ಲ. ಬಾಲಕೃಷ್ಣ ಅವ್ರು ಹೇಳ್ತಿರೋದು ಸಂಪುಟ ಸರ್ಜರಿ ಆಗಲಿ ಬಿಡ್ಲಿ ಯಾವುದೇ ಬೆಳವಣಿಗೆ ಆದರೂ ಡಿ ಕೆ ಶಿವಕುಮಾರ್ ಅವರು CM ಆಗಬಾರ್ದು ಅಂತಿದೆಯಾ? ಆಗಲೂ ಅದಕ್ಕೆ ಅಂತ್ಯ ಆಗೋಯ್ತು ಅನ್ನೋ ವಿಷಯ ಇಲ್ಲವೇ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಆ ಆಪ್ಷನ್ ಮುಗಿದು ಹೋಯ್ತು ಅನ್ನೋದು ಇಲ್ಲವೇ ಇಲ್ಲ. ಸಂಪುಟ ಸರ್ಜರಿ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾಕೆ CM ಆಗಬಾರ್ದ ಅಂತಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು CM ಆದರೆ ಹೆಂಗೂ ಸಂಪುಟ ಸರ್ಜರಿ ಆಗುತ್ತೆ ಪೂರ್ಣ ಪ್ರಮಾಣದಲ್ಲಿ. ಯಾವ ಬಗೆಯಲ್ಲಾದರೂ ಅರ್ಥೈಸ್ಕೊಳ್ಬೋದು ಅದನ್ನು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈಗ ಯಾಕೆ ನೀವು ಚರ್ಚೆ ಮಾಡ್ತೀರಿ, ಯಾವ ಸಂದರ್ಭದಲ್ಲಿ CM ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೀರಿ ಅಂತ ನೇರ ಸಂದೇಶವನ್ನು ಕೊಟ್ಟಿದ್ದಾರೆ. ಶಿಸ್ತಿನ ಸಿಪಾಯಿ, ಪಕ್ಷ ಎಲ್ಲ ಬಿಡಲ್ಲ ಅವರು, BJP ಅವರು ಹಬ್ಬಿಸ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಬಿಡ್ತಾರೆ, ಬಂಡೆದ್ದು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಸಹಜವಾಗಿ ಪಕ್ಷ ಸ್ಥಾನಮಾನ ಕೊಡುತ್ತೆ ಅನ್ನೋದು ಖಚಿತವಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮಾಗಡಿ ಬಾಲಕೃಷ್ಣ ಅವ್ರ ಮಾತು ಆತ್ಮವಿಶ್ವಾಸದಿಂದಾನೇ ಬಂದಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಖಚಿತವಾಗಿದೆ, ಅವರಿಗೆ ಸ್ಥಾನಮಾನದ ಭರವಸೆ ಇದೆ. ಪಕ್ಷ ಬಿಡಲ್ಲ ಅವರು, ಪಕ್ಷ ನಿಷ್ಠರು, ಶಿಸ್ತಿನ ಸಿಪಾಯಿ. BJP ಅವರು ಬೇಕಂತ ಸರ್ಕಾರ ಕಿತ್ತೋಗ್ಲಿ ಅಂತ BJP ಅವರು ಈ ರೀತಿ ತಮ್ಮ ಪಕ್ಷಕ್ಕೆ ಬರೋರು ಅನ್ನೋ ರೀತಿ ಸ್ಟೇಟ್ಮೆಂಟ್ ಕೊಡ್ತಿರೋದು ಹೊರತು ಇನ್ನೇನೂ ಇಲ್ಲ, ಪಕ್ಷ ಎಲ್ಲ ಬಿಡಲ್ಲ ಅಂತ ಹೇಳ್ಕೊಂಡೆ ಹೈಕಮಾಂಡ್ ಕೊಡುವುದು ಗ್ಯಾರಂಟಿ, ಆತ್ಮವಿಶ್ವಾಸ ಇದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಆಡಿದ್ದ ಮಾತುಗಳು, ಭಾನುವಾರದ ಮಾತುಗಳನ್ನು ನೋಡಿದ್ದೀವಿ. ನನಗೇನು ವಯಸ್ಸಾಗಿದೆಯಾ, ನಾನು ಫಿಸಿಕಲಿ, ಮೆಂಟಲಿ, ಪೊಲಿಟಿಕಲಿ ಫಿಟ್ ಇದ್ದೀನಿ ಅನ್ನುವ ಮಾತು. KPCC ಅಧ್ಯಕ್ಷ ಸ್ಥಾನದಿಂದ ನಾನು ಯಾಕೆ ಹೇಳ್ತೀನಿ, 100 ಕಚೇರಿಗಳ ಶಂಕುಸ್ಥಾಪನೆ ನಾನೇ ಮಾಡಿಸ್ಬೇಕಾಗಿರೋದು. ಆ ಕೆಲಸ ಯಾರು ಮಾಡಿರೋದು, ಇಲ್ಲಿ ತನಕ ತಂದಿರೋದು ನಾನು. ಸೊ ಅದು ಪೂರ್ಣಗೊಳಿಸ್ಬೇಕಾಗಿರೋದು ಯಾರು, ನಾನೇ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ಡೆಲ್ಲಿಗೆ ಹೋಗಿದ್ದೆ ಅಂತ ನಿನ್ನೆನೂ ಹೇಳಿದ್ದಾರೆ ಅವರು. ಬೇರೆ ಯಾವುದು ಮಾತಾಡಿಲ್ಲ, ರಾಜಕೀಯ ಮಾತೇ ಇಲ್ಲ ಖರ್ಗೆ ಅವ್ರ ಜೊತೆ, ಬರೀ ಇದಿಷ್ಟೇ ಮಾತಾಗಿರೋದು ಅಂತ ಎಲ್ಲ ಪ್ರಶ್ನೆಗಳಿಗೂ ಫುಲ್ ಸ್ಟಾಪ್ ಹಾಕಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಅಧ್ಯಕ್ಷ ಕುರ್ಚಿಯ ತಂಟೆಗೂ ಬರಬಾರ್ದು ಬೇರೆಯವರು, ಎಲ್ಲ ಇತ್ಯರ್ಥ ಆಗೋ ತನಕ ತಂಟೆಗೂ ಬರಬಾರ್ದು. ಯಾಕಂದ್ರೆ ನಾನು ಸಹಿಸ್ಕೊಂಡಿದ್ದೀನಿ ಹೈಕಮಾಂಡ್ ಮೇಲಿನ ನಂಬಿಕೆಯಿಂದ, ನನ್ನನ್ನು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಅಧ್ಯಕ್ಷ ಕುರ್ಚಿಯ ಸಮಾಚಾರಕ್ಕೆ ಯಾರೂ ಬರಬಾರ್ದು. ಮತ್ತು CM ಕುರ್ಚಿ ವಿಚಾರ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಕ್ಲಾರಿಟಿ ಕೊಡಬೇಕು ಅಂತ ತನ್ನ ಎಲ್ಲ ಡಿಮ್ಯಾಂಡ್ಸನ್ನು ಓಪನ್ ಆಗಿ ಖರ್ಗೆ ಅವರ ಎದುರು ಇಟ್ಟು ಬಂದಿದ್ದಾರೆ ಡಿ ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.